ಮಂಜನ ಮನೆ ಮಂಜನ ಸಂಸಾರ ಚಿತ್ರ ವಿಚಿತ್ರವಾಗಿ ಒಡೆದು ಹೋಯಿತು. ನನಗೆ ಎದುರಾಗಿ ಆಶಿವ ಮನೆ ಬಿಟ್ಟು ಬೀದಿ ಪಾಲಾದ. ಆ ಮಂಜ ತನ್ನ ಹೆಂಡತಿನ ಅಲ್ಲದೆ ಮನೆ ಬಿಟ್ಟು ಹೊರ ಹಾಕಿದ್ದಾನೆ. ನನಗೆ ಎದುರಾಗಿ ಕೊನೆಗೆ ಏನಾಯಿತು ಅವನ ಬಾಳು. ನಿಮ್ಮ ನಾಲ್ಕು ಎಕರೆ ಹೊಲವನ್ನು ಕಸಿದುಕೊಂಡು ನಿಮ್ಮನ್ನು ಬೀದಿ ಬೀದಿ ತಿರುಗಿ ಭಿಕ್ಷೆ ಎತ್ತುವಂತ ಮಾಡದ ಹೋದರೆ ಸುತ್ತ 10 ಹಳ್ಳಿಗೆ ಒಡಿ ನೆನೆಸಿಕೊಂಡಿರುವ ಬೈರೇಗೌಡರೇ ಅಲ್ಲ. ಇನ್ನು ಮುಂದೆ ನನ್ನ ಬೇಟೆ ಆ ಚಂದ್ರ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ಚಂದ್ರ. ಚಂದ್ರ ನಿನ್ನ ಮೇಲೆ ಈ ಭೂಮಿ ಮೇಲೆ ಎಲ್ಲಿ ಅಡಗಿದರು ನಿನ್ನ ಕೊಲೆ ಮಾಡಲೇಬೇಕು. ಯಾಕ್ರಿ ಗೌಡ್ರ ವೈಕಳಕೈತ್ರಿ? ಗೌಡ್ರ ಬಾಯ್ ತಪ್ಪ ಯಾಕೆ ಕರೆದಂತಲ್ರಿ ಗೌಡ್ರ? ಓ ಮಂಜನ ಸಾಲ ಎಷ್ಟಾಗಿದೆ? ಹೊಲಕ್ಕ ಕೊಟ್ಟು 20,000, ಅವ್ರ ತಮ್ಮನ ಸಾಲಿ ಕೊಟ್ಟು 10,000, ಒಟ್ಟು ಒಂದು 30,000. ಆ ಮಂಜನವರ 4 ಎಕರೆವನ್ನು ಕಸಿದುಕೊಂಡು ಅವನನ್ನು ಬೀದಿ ಪಾಲು ಮಾಡುವುದಕ್ಕೆ ಆಯ್ತು ಗೌಡ್ರ. ಇನ್ ತಾಲ್ಕಟ್ ನನ್ನ ಮಗ ಹುಟ್ಟೆ ಹಿಂಗೆಲ್ಲ ಆಗ್ಯದ ನಮ್ ಪ್ರಪಂಚ. ಆಯ್ತು ಗೌಡ್ರ. ಏನು ಮಾಡ್ತಾನೆ ಬದ್ಮಾಸ್? ಹೇಳ್ರಿ ಗೌಡ್ರ. ಹಾಗಾದರೆ ಅವನ ಸಾಲ ಎಷ್ಟಾಗಿದೆ? ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ಒಂದು 60,000 ಆಗ್ಯದ ನೋಡಲ್ಲ ಗೌಡ. ಗೌಡ್ರ ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಮಸ್ಕಾರ ಮಂಜಣ್ಣ. ನಮಸ್ಕಾರ ಮಂಜಣ್ಣ. ಇಷ್ಟೊತ್ತು ನಿನ್ನ ದಾರಿಯೇ ಕಾಯುತ್ತಿದ್ದೆ. ಏನು ನನ್ನ ದಾರಿ ಕಾಯುತ್ತಿದ್ದೀರಾ? ಯಾಕೆ ಗೌಡ್ರೆ ಹೇಳಿ. ಒಡ ಹುಟ್ಟಿದ ತಮ್ಮನ್ನಲ್ಲದೆ ನಿನ್ನ ಹೆಂಡತಿನೂ ಸಹ ಮನೆ ಬಿಟ್ಟು ಹೊರ ಹಾಕಿದಲ್ಲ. ಎತ್ತದಿರು ಗೌಡ್ರೆ ಅವರ ಹೆಸರನ್ನು. ಅವಳೊಬ್ಬ ಸೂಳೆ, ಅವನೊಬ್ಬ ಕುಲಘಾತಕ. ಅಂತವರ ಹೆಸರು ನನ್ನ ಮುಂದೆ ಎತ್ತದಿರಿ ಗೌಡ್ರೆ. ಈ ಊರಲ್ಲಿ ಯಾರು ತೋರಿಸಲಾರದಂತ ದಾರಿಯನ್ನು ತೋರಿಸಬೇಕಾಗಿತ್ತು. ಗೌಡ್ರೆ ಅದಾವ ದಾರಿ ಗೌಡ್ರೆ? ಅದಾವ ದಾರಿ? ಅವಸರ ಮಾಡಬೇಡ ಮಂಜಣ್ಣ. ನಿನ್ನ ತಮ್ಮ ನಿನ್ನ ಹೆಂಡತಿನೂ ಮನೆ ಬಿಟ್ಟ ಹೋದ. ವಾಪಸ್ಸು ಬರಲಿಲ್ಲವೇ? ಗೌಡ್ರೆ ಪದೇ ಪದೇ ಅವರ ಹೆಸರು ನನ್ನ ಮುಂದೆ ಎತ್ತಬೇಡಿ ಅಂದರೂ ಕೂಡ ನೀವು ಹೇಳ್ತಾ ಇದ್ದೀರಲ್ಲ. ದಯವಿಟ್ಟು ಅವರ ಹೆಸರನ್ನು ಪದೇ ಪದೇ ಎತ್ತಬೇಡಿ ದಯವಿಟ್ಟು ಪ್ಲೀಸ್. ನನಗೆ ಗೊತ್ತು ಮಂಜಣ್ಣ ನಿನ್ನ ಕೋಪ ಏನಂತ. ನೀನೇನು ಚಿಂತಿಸಬೇಡ. ಅವರ ಸೊಕ್ಕು ನಾನು ಮುರಿಯುತ್ತೇನೆ. ಗೌಡ್ರೆ ನನಗೆ ಮೋಸ ಮಾಡಿದ ಆ ನನ್ನ ಮಕ್ಕಳು ಎಲ್ಲೇ ಅಡಗಿದ್ದರೂ ಸರಿ, ಅವರನ್ನು ತುಂಡು ತುಂಡು ಕತ್ತರಿಸಿ ಹಾಕಿ ಬಂದರೆ ನನ್ನ ಆತ್ಮಕ್ಕೆ ಶಾಂತಿ. ಮಂಜಣ್ಣ ಗೌಡ್ರೆ
ಹಾಗಾದರೆ ಈ ಪತ್ರಕ್ಕೆ ಒಂದು ಸಹಿ ಹಾಕಬೇಕಾಗಿತ್ತು. ಅದಾವ ಪತ್ರ ಗೌಡ್ರೆ, ಅದಾವ ಸಹಿ? ಲೇಷಿತ ಆ ಕಾಗದ ಪತ್ರವನ್ನು ರೆಡಿ ಮಾಡಿದ್ದೆ ತಾನೆ? ರೆಡಿ ಮಾಡಿದ್ರೆ ಗೌಡ್ರ, ಬರಬ್ಬರಿ ರೆಡಿ ಮಾಡಿ. ಹಾಗಾದರೆ ಕೊಡುವ ಆ ಪತ್ರವನ್ನು. ಗೌಡ್ರೆ, ಈ ಪತ್ರದಲ್ಲಿ ಏನು ಬರೆದಿದೆ ಅಂತ ಸ್ವಲ್ಪ ಹೇಳ್ತೀರಾ ಗೌಡ್ರೆ? ಏನು ಬರಲಿದೆ? ಲೇ ಮಂಜ, ನಿನ್ನಂತ ಬುದ್ಧಿವಂತ ಈ ಊರಲ್ಲಿ ಯಾರು ಇಲ್ಲ. ಯಾಕೆ ಗೌಡ್ರೆ, ಯಾಕೆ? ಯಾಕೆ? ಮತ್ತೇನು ಹೇಳಬೇಕಲೇ ಮಂಜ? ನೀನು ತೆಗೆದುಕೊಂಡ ಸಾಲಕ್ಕೆ ಆ 4 ಎಕರೆವನ್ನು ಬರೆದು ಕೊಟ್ಟ ಪತ್ರ. ಏನು? ನನ್ನ 4 ಎಕರೆ ಆಸ್ತಿಯನ್ನು ನಿನಗೆ ಬರೆದು ಕೊಟ್ಟೇನೆ? ಹೌದಪ್ಪ ತಮ್ಮ ಮಂಜಣ್ಣ, ನೀನು ಮಾಡಿದ ಸಾಲಕ್ಕ ನಿಮ್ ತಮ್ಮ ಹೊಲ ಬರೆದು ಕೊಟ್ಟು ಹೋಗ್ಯಾನ. ಮುಂದೆ ಹಂಗ ಮಾಡ್ತಿದ್ರು ಸಮಾಚಾರ. ಕೈ ಹಾಕಿದ್ಯಲ್ಲ. ಗೌಡ್ರೆ, ಇದು ಮೋಸವಲ್ಲವೇ ಗೌಡ್ರೆ? ಇದು ಮೋಸ. ಮೋಸ? ನಿನ್ನ ಲೇ ಮಂಜ, ನಿನ್ನ ತಮ್ಮನಲ್ಲದೆ ನಿನ್ನ ಹೆಂಡತಿಯನ್ನು ಮನೆ ಬಿಟ್ಟುವರೆ ಆಗಿದಲ್ಲ, ಅದು ಮೋಸ ಅಲ್ಲವೇನೆ? ಏನು? ಅವರು ತಿಳಿಯದೆ ತಪ್ಪು ಮಾಡಿದ್ದರು, ಅದಕ್ಕೆ ಮನೆಯಿಂದ ಹೊರ ಹಾಕಿದೆ ಅಷ್ಟೇ. ಲೇ ಮಂಜ, ನೀನು ನನಗೆ 60,000 ಸಾಲ ಕೊಡಬೇಕು. ಅದು ಯಾರೋ ನಿಮ್ಮಪ್ಪ ಕೊಡುತ್ತಾನೆಯೋ? ಗೌಡ್ರಿ, ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಸಾಲ ಕೇವಲ 20,000 ಮಾತ್ರ. ಇದ್ಯಾವುದು 60,000 ಗೌಡ್ರೆ? ಇದ್ಯಾವುದು 60,000? ತಮ್ಮ ಮಂಜಣ್ಣ, ನೀನು ತಗೊಂಡದ್ದೇನು 20,000, ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ 60,000 ಆಗ್ಯದ ನೋಡಪ್ಪ. ಗೌಡ್ರೆ, ನಿಮ್ಮನ್ನು ದೇವರನ್ನು ಪೂಜಿಸುತ್ತಿದ್ದೆ, ಆದರೆ ನನ್ನಂತವನಿಗೆ ನೀವು ಮೋಸ ಮಾಡೋದು ನ್ಯಾಯವೇ ಗೌಡ್ರೆ? ಇದು ನ್ಯಾಯವೇ? ನ್ಯಾಯ? ಎಲ್ಲಿದೆ ಮಂಜ ನ್ಯಾಯ? ನಿನ್ನ ಹೆಂಡತಿನ ನಿನ್ನ ತಮ್ಮ ಶಿವನು ಮನೆ ಬಿಟ್ಟವರು ಆಗಿದನಲ್ಲ, ಅದು ನ್ಯಾಯವೇ? ಹಾಗಾದರೆ ನೀವೆಲ್ಲ ಹೇಳಿದ್ದು ಹಾಗಾದರೆ ನಾನು ತಪ್ಪು ಮಾಡಿರುವೇನೆ? ಅನ್ಯಾಯ ಅಂತ ಕೇಳ್ತಿದ್ದಲ್ಲಪ್ಪ ತಮ್ಮ ಮಂಜಣ್ಣ. ದೇವ್ರಂತ ನಿನ್ನ ಹೆಂಡತಿನ ಬಿಟ್ಟು, ದೇವ್ರಂತ ನಿನ್ನ ಹೆಂಡತಿನ ಇದು ಮಾಡಿದಿ. ನಿಮ್ಮ ತಮ್ಮನ್ನ ಹೆಂಡತಿ ಕೂಡ ಸಂಬಂಧ ಆದಂತ ಹೇಳಿ ಮನೆ ಬಿಟ್ಟು ಹೊರಗೆ ಹಾಕಿ ಬಿಟ್ಟಿ. ಅನ್ಯಾಯ ಅಲ್ಲರಪ್ಪ ಅದು? ಅವರು ಮಾಡಿದ ತಪ್ಪಿಗಾಗಿ ನಾನು ಅವರನ್ನು ಮನೆಯಿಂದ ಬಿಟ್ಟು ಹೊರ ಹಾಕಿದೆ ಅಷ್ಟೇ. ಆದರೆ ಅವರು ಈ ತಪ್ಪು ಮಾಡಿಲ್ಲವೇ? ಇದೆಲ್ಲ ಹೇಳಿದ್ದು ನೀವು. ನೋಡು ಮಂಜು, ಅವರಿಬ್ಬರು ತಪ್ಪು ಮಾಡಿದ್ದಾರೆಂದು ಅದೆಲ್ಲ ಮೋಸದ ನಾಟಕ. ಇದು ಮೋಸದ ನಾಟಕವೇ? ಹಾಗಾದರೆ ನನ್ನ ತಮ್ಮ ಶಿವು ನನ್ನ ಹೆಂಡತಿ ಏನು ತಪ್ಪು ಮಾಡಿಲ್ಲವೇ? ಬರೀ ನಾಟಕ ಮಂಜ, ಬರೀ ನಾಟಕ. ನಿನ್ನ ತಮ್ಮನ ಸೈಡಿಗಾಗಿ ನಾವೆಲ್ಲರೂ ಸೇರಿದ ಆಡಿದ ನಾಟಕವಿದು.
ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆಂದು ಅವರ ಮೇಲೆ ಸೈಡಿಗೆ ಆಗಿ ಹಾಲು ಜೇನಿನಂತಿರುವ ನಮ್ಮ ಸಂಸಾರವನ್ನೇ ಚಿತ್ರವಾಗಿ ಮಾಡಿಬಿಟ್ಟಿಯಲ್ಲ ಪಾಪಿ. ಲೇ ಗೌಡ, ನೀನಿಂತ ಕೆಟ್ಟ ಗುರುಗಳಿಂದ ಮೊದಲು ಗೊತ್ತಿದ್ದರೆ ನಿನ್ನ ಮನೆಯ ಎಡಗಾಲು ತಪ್ಪಲು ಸಾಕೊಳ್ಳುತ್ತಿರಲಿಲ್ಲ ಮಗನೇ. ಲೇ ಬಾರಾಭಿಕಾರಿ ನನ್ನ ಮಗನೇ, ನೀನು ನನ್ನ ಮನೆ ವಸ್ತುಲು ತೊಳ್ತಿರಲಿಲ್ಲವೇ? ನಾನಿಲ್ಲದಿದ್ದರೆ ನೀನು ಲೇ ಗೌಡ, ಬಡವರಾದರು ಕನ್ಯಾಕುಮಾರಿಯಿಂದ ಗೋದಾವರಿವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿತ ಶ್ರೀಕೃಷ್ಣ ದೇವರಾಯನ ಆಳಿದ ಕರ್ನಾಟಕ ಕನ್ನಡ ನಾಡಿನ ಚಿನ್ನದ ಮಣ್ಣಿನಲ್ಲಿ ಹುಟ್ಟಿದ ಕನ್ನಡರು. ಆದರೆ ನಿನ್ನಂತ ಬಡವರ ಹೊಟ್ಟೆ ಹೊಡೆದು ಬದುಕುವ ಶ್ರೀಮಂತರಲ್ಲ ಗೌಡ, ಶ್ರೀಮಂತರಲ್ಲ. ಲೇ ಮಂಜ, ಬಡಾಭಿಕಾರಿಯಾದ ನಿನಗೆ ಇಷ್ಟು ಕೊಪ್ಪಿರಬೇಕಾದರೆ ಅಲ್ಪ ಶ್ರೀಮಂತನಾದ ನನಗಷ್ಟೇರಬೇಕು. ಲೇ ಗೌಡ, ತಾಯಿ ಬಿಗಿ ಹಿಡಿದು ಮಾತನಾಡು ಮಗನೇ. ಲೇ ಮಂಜ, ಪತ್ರ ಕೊಡೋದಿಲ್ಲವೆಂದರೆ ಏನು ಮಾಡುತ್ತೀಯ? ಲೇ ಗೌಡ, ನನ್ನಿಂದಲೇ ನೀನು ಜೀವಂತವಾಗಿ ಈ ಭೂಮಿ ಮೇಲೆ ಬದುಕಿದ್ದೆಂಬುದನ್ನು ಮರೆಯಬೇಡ. ನೀನೆಂತ ಕೆಟ್ಟ ಗುರುಗಳನ್ನು ನಮ್ಮ ಯಾವತ್ತೂ ನನಗೆ ಹೇಳಿದ್ದ. ಆದರೆ ನನ್ನ ತಮ್ಮರ ಮಾತಿಗೆ ಬೆಲೆ ಕೊಡದೆ ನಿನ್ನ ದೇವರೆಂದು ನಿನ್ನ ಮಾತಿಗೆ ಬೆಲೆ ಕೊಟ್ಟದ್ದು ನಾವು ಮಾಡೋ ದೊಡ್ಡ ತಪ್ಪು. ಎಚ್ಚರ. ಲೇ ಮಂಜ, ಇಷ್ಟೊತ್ತಿಗೆ ನಿನ್ನ ತಮ್ಮ ಬೀದಿ ಬೀದಿ ತಿರುಗಿ ಭಿಕ್ಷೆ ಎತ್ತುತ್ತಿರುತ್ತಾನೆ. ಅವನಲ್ಲಿ ಬಂದು ನನ್ನ ರಕ್ತ ಕುಡಿಯುತ್ತಾನೆ. ನಾನೇ ನಿನಗೆ ಒಂದು ಚಾನ್ಸ್ ಕೊಡುತ್ತೇನೆ. ಇಲ್ಲಿಯಿಂದ ನಾನೇ ನಿನಗೆ ಒಂದು ಚಾನ್ಸ್ ಕೊಡ್ತೇನೆ. ಪ್ರಾಣ ಭಿಕ್ಷೆ ಕೊಡ್ತೇನೆ. ಇಲ್ಲಿಂದ ಎಲ್ಲಿಯಾದರೂ ದೂರ ಹೋಗಿ ಬದುಕಿಕೋ. ಲೇ ಗೌಡ, ನೀನಂತ ಕೆಟ್ಟ ಕುಲದವನೆಂದು ನನ್ನ ತಮ್ಮ ಯಾವತ್ತೋ ಹೇಳಿದ್ದ. ಆದ್ರೆ ನನ್ನ ಗೌಡ ದೇವರೆಂದು ಪೂಜಿಸಿದ್ನಲ್ಲ, ಅದು ನಾವು ಮಾಡುವ ತಪ್ಪು. ಲೇ ಗೌಡ, ಕೊನೆಯದಾಗಿ ಇನ್ನೂ ಕಾಲ ಮಿಂಚಿಲ್ಲ. ಈ ಊರು ಬಿಟ್ಟು ಎಲ್ಲಿಯಾದರೂ ದೂರ ಹೋಗಿ ಬದುಕು. ಇಲ್ಲವಾದ ನನ್ನ ತಮ್ಮ ಸಿಂಹದಂತೆ ಬಂದು ನಿನ್ನ ಶಿರವನ್ನು ಕಡಿಯುತ್ತಾರೆ. ಎತ್ತರ ಮಗನೇ. ಎಚ್ಚರ. ಹೇ ಮಂಜ, ನಿನ್ನ ಸೋರತನವನ್ನು ನನ್ನ ಮುಂದೆ ನಡೆಯುವುದಿಲ್ಲ. ನಾನೇ ನಿನಗೆ ಒಂದು ಚಾನ್ಸ್ ಕೊಡುತ್ತೇನೆ. ಇಲ್ಲಿಂದ ಎಲ್ಲಿಯಾದರೂ ದೂರವಾಗಿ ಬದುಕಿಕೋ. ಲೇ ನರ ಸತ್ತ ನರ ಪೇತುವೆ, ಉಚ್ಚರಿಸದಿರು ಇನ್ನೊಂದು ಮಾತು. ಒಳ್ಳೆ ಮರ್ಯಾದೆಯಿಂದ ನಾನು ಸಹಿ ಮಾಡಿದ ಕಾಗದ ಪತ್ರ ವಾಪಸ್ ಕೊಡ್ತೀಯೋ ಇಲ್ಲ ನನ್ನ ತಮ್ಮ ನಿನ್ನ ಬಂದು ಶಿರವನ್ನು ಕಡಿದು ಬಿಸಿ ರಕ್ತ ಕುಡಿಯುತ್ತಾನೆ. ಎಚ್ಚರ. ಲೇ ಬಂದು ಒತ್ತು ಬರಲಾಗೋ ನನ್ನ ಮಗನನ್ನು.
ಯಾಕೆ ನನ್ನನ್ನು ಬರಲು ಹೇಳ್ತಿರುತ್ತೆ? ಇತಿರಾಜ್, ಆ ಬಡಬಿಕಾರಿ ಮಗ ಚಂದ್ರಶಿವನನ್ನು ಮುಗಿಸುವುದಕ್ಕೆ ನೀವು ಪರ್ಮಿಷನ್ ಕೊಟ್ಟು ಬಿಡಿ. ಆ ಬಟ್ಟಿನ ಮಕ್ಕಳನ್ನು ಇಬ್ಬರನ್ನು ಮುಗಿಸಿಬಿಡುತ್ತಾರೆ. ಆದಷ್ಟು ಬೇಗ ಮುಗಿಸಿಬಿಡು, ಆದಷ್ಟು ಬೇಗ ಮುಗಿಸಿಬಿಡು. ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ. ಆಯ್ತು ಗೌಡ್ರೆ, ಆ ಬಟ್ಟಿನ ಮಕ್ಕಳ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ಇನ್ನು ಒಂದು ವಾರದ ಒಳಗೆ ಅವರಿಬ್ಬರನ್ನು ಮುಗಿಸಿಬಿಡುತ್ತೇನೆ. ನೋಡು ನೀತಿರೋಜ್, ಆ ನನ್ನ ಬಡ್ಡಿ ಮಕ್ಕಳನ್ನು ಆದಷ್ಟು ಬೇಗ ಮುಗಿಸು. ಆಯ್ತು ಗೌಡ್ರೆ. ಮುಗಿಸುತ್ತೇನೆ ಗೌಡ, ಮುಗಿಸುತ್ತೇನೆ. ಆ ಚಂದ್ರನಿಂದಲೇ ನಿನ್ನ ಕೊಲೆ ಮಾಡಿಸಿ ನಿನ್ನ ಸರ್ವ ಆಸ್ತಿಗೆಲ್ಲ ನಾನೇ ಸರದಾರನಾಗಬೇಕೆಂದರೆ ಇನ್ನು ಒಂದು ವಾರದ ಒಳಗೆ ನಿನ್ನ ಹಣ ಬೀಳಿಸಲೇಬೇಕು. ನಾ ಕಟ್ಟಿದ ಕನಸು ನನಸು ಮಾಡಿಕೊಂಡು ಸುತ್ತ 10 ಹಳ್ಳಿಗೆ ಒಡೆಯನಾಗಿ ಮೆರೆಯಬೇಕೆಂಬುದೇ ಈ ನೀತಿ ರಾಜನ ಛಲ. ಹೋಗಲೇ ನೀತಿರಾಜ್, ಈ ಗೌಡನ ಕುತಂತ್ರ ನಿನಗೇನು ಗೊತ್ತು? ಆ ಚಂದ್ರಶಿವನನ್ನು ಕೊಲೆ ಮಾಡಿಸಲು ನಿನ್ನನ್ನು ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ಕೆಲಸಕ್ಕಿಟ್ಟುಕೊಂಡಿದ್ದೇನೆ. ಚಂದ್ರಶಿವ ಕೊಲೆ ಆದ ಮರುಕ್ಷಣದಲ್ಲಿ ನಿನ್ನನ್ನು ಜೈಲಿಗೆ ಕಳಿಸುತ್ತೇನೆ. ಹೇಗಿದೆ ಈ ಬೈರೇಗೌಡನ ಕಾಪಾಟ ನಾಟಕ? ಏನಾಯಿತು ಕೊನೆಗೆ ನನ್ನ ಬಾಳು? ನಾನು ದೇವರೆಂದು ಪೂಜಿಸಿದ ಆ ಭೈರೇಗೌಡ ಕೊನೆಗೂ ನನಗೆ ಮೋಸ ಮಾಡಿ ನನ್ನ 4 ಎಕರೆ ಆಸ್ತಿಯನ್ನು ಕಸಿದುಕೊಂಡು ಹಾಲು ಜೇನಿನಂತಿರುವ ನಮ್ಮ ಸಂಸಾರಕ್ಕೆ ಹುಳಿಯುಂಡು ನಮ್ಮ ಸಂಸಾರವನ್ನೇ ಛಿದ್ರ ಮಾಡಿಬಿಟ್ಟಿಯಲ್ಲೋ ಪಾಪಿ. ಅಗ್ನಿಯಷ್ಟೇ ಪವಿತ್ರಳಾಗಿರ್ತಕ್ಕಂಥ ನನ್ನ ಹೆಂಡತಿ ತನ್ನ ಅತ್ತಿಗೆಯನ್ನು ದೇವರನ್ನು ತಿಳಿದುಕೊಂಡಿರುವ ನನ್ನ ತಮ್ಮ ಅವರ ಮೇಲೆ ಅನೈತಿಕ ಸಂಬಂಧವಿದೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದರಿಂದ ಅವರನ್ನು ಹೊರ ಹಾಕಿದ ಪಾಪಿನೋ ನಾನು. ನನ್ನ ತಂಗಿ ಗೌರಿ ಹಾಲಿನಷ್ಟೇ ಪವಿತ್ರ, ನೀರಿನಷ್ಟು ಶುದ್ಧವಾಗಿರ್ತಕ್ಕಂಥ ಮನಸ್ಸುಳ್ಳವನು. ಅವರನ್ನು ಮದುವೆ ಮಾಡಿಕೊಳ್ಳುತ್ತೇನೆಂದು ಮನೆಗೆ ಬಂದ ಅತಿಥಿ ಚಂದ್ರು ಅವನಿಗೆ ಬಾಯಿಗೆ ಬಂದಂತೆ
ಮಧ್ಯೆ ಮಾತನಾಡಿ ಅವನನ್ನು ಹೊರ ಕಳಿಸಿದೆ. ನನ್ನಂತ ಪಾಪಿ ಈ ಸಮಾಜದಲ್ಲಿ ಬದುಕಬಾರದು, ಸಮಾಜದಲ್ಲಿ ಬದುಕಬಾರದು, ಸಾಯುವುದೇ ಲೇಸು. ಹೋಗುವೆ, ಈ ಸಮಾಜಕ್ಕೆ ಮುಖ ತೋರಿಸುವುದು ಬಿಟ್ಟು ಎಲ್ಲಿಯಾದರೂ ದೂರ ಹೋಗಿ ಸತ್ತು ಹೋಗುವೆ. ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವೆ. ಹೋಗುವೆ. ಕಿವಿಯಿಂದ ಜೀವಿತದ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕಿತ್ತು. ಏನು ಅರಿಯದ ಮುಕ್ತ ಜೀವಿಗಳನ್ನು ಅಡವಿ ಪಾಲು ಮಾಡಿ ನೀನು ಜೀವಿಸಿದ್ದು ಸಾಧಕವೇನು? ಹೋಗು ಬೇಗ, ಆತ್ಮಹತ್ಯೆ ಮಾಡಿಕೋ, ಆತ್ಮಹತ್ಯೆ ಮಾಡಿಕೋ. ಏನು ಏನು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೆ? ಆಯ್ತು, ಹೋಗುವೆ, ಆತ್ಮಹತ್ಯೆ ಮಾಡಿಕೊಳ್ಳುವೆ, ಹೋಗುವೆ. ಯಾರು ಹೇಳುತ್ತಾರೆ ಮನೆಯಲ್ಲಿ ನಿನ್ನ ತಂಗಿ ಇದ್ದಾಳೆ, ನಿನ್ನ ಆತ್ಮಹತ್ಯೆ ಮಾಡಿಕೊಂಡರೆ ಅವಳಿಗೆ ಮದುವೆ ಮಾಡುವವರು ಯಾರು? ಅವಳಿಗೋಸ್ಕರ ಬಂದವರು ನೀನು. ಬದುಕಲೇಬೇಕು, ಬದುಕಲೇಬೇಕು. ಹಾಗಾದರೆ ನಾನು ಜೀವಿಸಲೇ? ಆತ್ಮಹತ್ಯೆ ಬೇಡವೇ? ತಂಗಿಗಾಗಿ ಬದುಕುತ್ತೇನೆಂದು ಹೇಳ್ತೀಯ. ನಿನ್ನ ತಂಗಿಯಲ್ಲಿಗೆ ಬಂದು ಧನಮಾನವ ನಗುತ್ತಾ ಮಾತನಾಡಿದೀಯ. ಅವಳಿಗೆ ಇಷ್ಟವಾದುದನ್ನು ಕೊಡಿಸಿದೆಯ? ಅಯ್ಯೋ ವಿಧಿಯೇ, ಏನಿದು ಈ ವಿನಂತಿಯ ವಾಣಿ? ಹೌದು, ನಿನಗೆ ನಿಜವಾಗಲು ಹುಚ್ಚ, ನಿನಗೆ ಲೋಕ ಜ್ಞಾನವೇ ಇಲ್ಲ. ನೀನೊಬ್ಬ ಹುಚ್ಚ, ಹುಚ್ಚ, ಹುಚ್ಚ. ಹೌದು, ನನಗೆ ಲೋಕದ ಜ್ಞಾನವೇ ಇಲ್ಲ. ನಾನೊಬ್ಬ ಹುಚ್ಚ, ನಾನೊಬ್ಬ ಹುಚ್ಚ. ಹುಚ್ಚನಾಗಿದ್ದರೆ ಮೈ ಮೇಲೆ ಬಟ್ಟೆಯಾಗಬೇಕು. ಐದು ಸಾಕು. ಹುಚ್ಚನಾದರೆ ಮೈ ಮೇಲೆ ಬಟ್ಟೆ ಇರುವುದಿಲ್ಲವೇ? ನನಗೆ ಆ ದೇವರು ಶಿಕ್ಷೆ ಕೊಟ್ಟ. ಇದೆಯೇ? ಹೌದು, ನಾನೊಬ್ಬ ಹುಚ್ಚ. ನನಗೇನು ತಲೆ ಸುತ್ತಿದಂತಾಗುತ್ತಿದೆ ದೇವರೇ. ಇಲ್ಲಿ ಯಾರು ಮಲ್ಕೊಂಡಿದ್ದಾರಲ್ಲ, ಯಾರಪ್ಪ ನೀನು? ನಿನಗೆ ಯಾರು ದಿಕ್ಕಿಲ್ವೇನಪ್ಪ? ನಿನ್ನೆ ಕೇಳ್ತಾ ಇದ್ದು ನೀನು ಯಾರಪ್ಪ? ಹೀಗೆ ಮಲ್ಕೊಂಡಿದ್ಯಲ್ಲ?
ಅಯ್ಯೋ ವಿಧಿ, ನನ್ನ ಹೆಂಡತಿಗೂ ನಾನು ಕೋನ ಹಿಡಿಯಂತ ಹಾಗೆ ಬಿಟ್ಟೇನೆ. ಯಾರಪ್ಪ ನೀನು? ನಾನೊಬ್ಬಳು ನಿರ್ಭಾಗ್ಯಳು. ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದಪ್ಪ. ನಾನು ಜಾರಣಿ ಎಂಬ ಅಪವಾದ ಹೊತ್ತುಕೊಂಡು ಮನೆಯಿಂದ ಹೊರಗೆ ಬಂದಳು. ನೀನ್ಯಾರು? ನಾನು ಯಾರೆಂದು ಯಾವ ಬಾಯಿಯಿಂದ ಹೇಳಲಿ ಗಂಗಾ? ನಿನ್ನ ಮೈದಾನ ಜೊತೆಗೆ ಅನೈತಿಕ ಸಂಬಂಧವಿದೆ ಎಂದು ಹೊರ ಹಾಕಿದ ಪಾಪಿ ನಾನು. ಏನು ಸ್ವಾಮಿ, ನೀವಾ? ನಿಮಗಿಂತ ಸ್ಥಿತಿ ಏಕೆ ಬಂತು? ಏನಾಯ್ತು? ಏನು ಅವತಾರ? ಏನಾಯ್ತು ಹೇಳ್ರಿ. ಗಂಗಾ, ಆ ಬೈರೇಗೌಡ ನನ್ನ ತಮ್ಮನ ಮೇಲೆ ಸೇಡಿಗಾಗಿ ನಮ್ಮ ಆಸ್ತಿಯನ್ನು ಕಸಿದುಕೊಂಡು ನನ್ನನ್ನು ಈ ರೀತಿಯಾಗಿ ಮಾಡಿದ್ದಾನೆ ಗಂಗಾ. ಎಲ್ಲವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ನಾನು ಹುಚ್ಚನಾಗಿ ಬೀದಿ ಬೀದಿ ಅಲಿಯುತ್ತಿದ್ದೇನೆ ಗಂಗಾ, ಬೀದಿ ಬೀದಿ. ಅಂದ್ರೆ ನನ್ನ ಮೈದನ ಶಿವ ಇದ್ದಾಗಲೇ ನಮ್ಮ ಹೊಲವಲ್ಲ ಒತ್ತೆ ಹಾಕೊಂಡು ಅವನು ನಿಮ್ಗೆ ಬೀದಿ ಬೇಗ ದುಃಖ ಮಾಡ್ಬಿಟ್ನೆ. ಹಾಗಾದ್ರೆ ಶಿವ ಇನ್ನೂ ಮನೆಗೆ ಬರ್ಲಿಲ್ಲೇನು? ಗಂಗಾ, ನಾನು ಕೆಲವು ದಿನಗಳಿಂದ ಮನೆಯೇ ಹೋಗಿಲ್ಲ. ಶಿವು ಎಲ್ಲಿದ್ದಾನೆಂದು ನನಗೂ ಗೊತ್ತಿಲ್ಲ ಗಂಗಾ. ಮತ್ತೆ ಗೌರಿ? ಶಿವು ಮನೆಯಲ್ಲಿಲ್ಲವೇ? ಗೌರಿ ಎಲ್ಲಿ? ಗೌರಿಯೂ ನೋಡಿಲ್ಲ. ಗೌರಿ ಎಲ್ಲಿದ್ದಾಳೆಂತ ನನಗೂ ಗೊತ್ತಿಲ್ಲ. ಮನೆಯಲ್ಲೂ ಕೂಡ ಹೋಗಲ್ಲ ಗೌರಿ. ನಡೆಯಿರಿ, ಬೇಗ ಹೋಗೋಣ. ಅವಳು ಒಂಟಿಯಾಗಿ ಬಿಟ್ಟು ಬಂದಿರಲ್ಲ. ನಡೆಯಿರಿ, ಮನೆಗೆ ಹೋಗೋಣ. ಲೇ ಶಿವ್ಯ, ಮುಗೀತು ನಿನ್ನ ಕಥೆ. ಹೇಳೇ ಬೈರೇಗೌಡ, ನಿನ್ನಂತ ದರ್ಪದ ಹುಲಿಯನ್ನು ಮೆರೆಯಬೇಡ. ಲೇ ಚಂದ್ರ, ನೀನೇಕೆ ಇಲ್ಲಿಗೆ ಬಂದೆ? ತೊಲಗು ಆಚೆ. ತೊಲಗಲು ಬಂದಿರಲೇನು ಚ? ನಿನ್ನಂತ ದರ್ಪದ ಗೌಡನಿಗೆ ಬಚ್ಚಲು ಬೇಟೆ ಹಾಡಿದ ಬಹಾದುರಿಲಿ ಎಂಬ ನಾಟಕಕ್ಕೆ ನಾಂದಿ ಹಾಡಲು ಬಂದಿರುವೆ. ಲೇ ಚಂದ್ರ, ನಿನ್ನಂತೆಯೇ ಗೌಡರ ದರ್ಪಕ್ಕೆ ನಾಂದಿ ಆಡಲು ಬಂದ ಎಷ್ಟೋ ಹುಲಿಗಳು ಎಣವಾಗಿ ಹೋಗಿದ್ದಾವೆ. ಹೇಳೇ ಬೈರೇಗೌಡ, ಮುಗಿಯಿತು ನಿನ್ನ ಕಥೆ. ಚಂದ್ರ, ಕೊಡ್ಲಿತ್ತ ನನ್ನ ಕೈಯಲ್ಲಿ ಮಗಳು. ಹೇಳ ಶಿವು. ಹಾಗೆಲ್ಲ ಮುಂದೆ ಬಂದು ನಿನಗೆ ಗೊತ್ತಾಗುತ್ತೆ ಚಂದ್ರ. ಮೊದಲು ಕಟ್ಟಿ ಕೊಡು ನಮ್ಮ ಕೈ. ಇವತ್ತಿನ ಎರಡನೇ ನಾಟಕ ಮಾಡಲಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ವಲ್ಪ ಹಂಗೆ ನಿಂತು ಬಿಡ್ರಿ. ಇಲ್ಲಿ ನೋಡಿ ಶೆಟ್ಟಿ, ಮನುಷ್ಯ